ನನ್ನ ಮಗ ಆದಿತ್ಯನ ನನಗೆ ಒಪ್ಪಿಸ್ತಾರೆ, ಮನೆಗೆ ಕರ್ಕೊಂಬರ್ತೀನಿ. ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿರು. ಅದೇಗೆ ಸಾಧ್ಯ? ನಾನು ಇದನ್ನು ನಂಬಲ್ಲ. ಅವನು ಏನೇನೋ ಹೇಳ್ತಾ ಇದ್ದಾನೆ, ಇದೆಲ್ಲ ಬರೀ ಸುಳ್ಳು. ನನ್ನ ಅದಕ್ಕೆ ಹೇಗೆ ನೋಡ್ತಿದ್ಯಾ? ನಾನೇನಾದ್ರೂ ಹೇಳ್ಕೊಟ್ನಾ ಹೀಗೆ ಮಾತಾಡು ಅಂತ? ನಿನ್ ಮುಂದೆನೆ ಸ್ಪೀಕರ್ ಆನ್ ಮಾಡಿದ್ದಿ ತಾನೆ? ಅವ್ನು ಮಾತಾಡಿದ್ರೆ ಡೈರೆಕ್ಟ್ ಆಗಿ ನೀನೇ ಕೇಳಿಸ್ಕೊಂಡಿದ್ಯಾ? ನನ್ನ ಮೇಲೆ ಅನುಮಾನ ನಿನ್ಗೆ ಯಾವಾಗಲೂ. ಹಲೋ ಸೂರ್ಯವರೇ, ಈ ಕೇಸ್ ಏನಾಯ್ತು? ಆದಿತ್ಯನ ನಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳಿದಿರ ತಾನೆ? ಕೋರ್ಟ್ನಲ್ಲಿ ನಮ್ಮ ಪರನೇ ಕೇಸ್ ಆಗೋದಂತ ನೀವು ನನ್ನ ಹತ್ರ ಹೇಳಿದ್ದೀರಾ? ಇನ್ನೂ ವಿಚಾರಣೆ ನಡೀತಿದೆ ಆರ್ತಿಯವರೇ. ಈಗ ಊಟಕ್ಕೆ ಬಿಟ್ಟಿದ್ದಾರೆ. ನೀವು ಊಟ ಮಾಡಿದ್ರಾ? ಹಾಂ ಆಯಿತು. ನಿಮ್ಮದು? ಇನ್ನೂ ಇಲ್ಲ ಸೂರ್ಯವರೇ, ನಾನು ನಿಮ್ಮ ಫೋನಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಟೆನ್ಷನ್ ಯಾಕೆ ಮಾಡ್ಕೊತೀರಾ ಆರ್ತಿಯವರೇ? ಅಣ್ಣ ಚೆನ್ನಾಗೇ ವಾದ ಮಾಡ್ತೀಯಾನೆ. ನೋಡಿ, ಕೇಸು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಡೀಟೇಲ್ಸು ಜಾಸ್ತಿ ಇರುತ್ತೆ. ಎರಡೂ ಕಡೆ ಡೀಟೇಲ್ಸು ಜಾಸ್ತಿ ಇದೆ ಆರ್ತಿಯವರೇ. ಸೂರ್ಯವರೇ, ಆದಿತ್ಯನ ಕಿಡ್ನಾಪ್ ಬಗ್ಗೆ ಹೇಳಿದಿರ ತಾನೆ? ನಮಗೆಲ್ಲ ನೆನಪಿದೆ ಆರ್ತಿಯವರೇ, ನಾವೆಲ್ಲ ವಿಷಯನೂ ಹೇಳಿದ್ದೀವಿ. ನೋಡಿ, ಕೋರ್ಟ್ ಅಂದ್ರೇ ಸೂಕ್ಷ್ಮ ಅಲ್ವಾ? ಅದು ಬೇರೆ ಬರೀ ಸುಳ್ಳು ಸಾಕ್ಷಿಗಳೇ ಹೇಳಿರೋದ್ರಿಂದ ಜಡ್ಜಿಗೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಏನಾದರೆ ಕೇಸ್ ಗೆಲ್ಲೋದು ಕಷ್ಟನಾ? ಶಶಾಂಕ್ನ ನಂಬಕ್ಕಾಗಲ್ಲ. ಅವನೇನು ಮಾಡ್ದ ಸೂರ್ಯವರೇ? ಆರ್ತಿಯವರೇ, ಗೆಲ್ಲೋದು ನಾವೇ, ಅದ್ರ ಬಗ್ಗೆ ಡೌಟ್ ಇಲ್ಲ. ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ನಾನು ಇದೀನಲ್ವಾ. ಆದಿತ್ಯ ಏನು ಮಾಡ್ತಾ ಇದ್ದಾನೆ? ಅವನು ಶಶಾಂಕ್ ಜೊತೆ ಮಾತಾಡ್ತಾ ಇಲ್ಲ ತಾನೆ? ಇಲ್ಲ, ಅವನು ನಮ್ಮ ಜೊತೆನೇ ಇದ್ದಾನೆ. ಆರ್ತಿಯವರೇ, ನೀವು ನೆಮ್ಮದಿಯಾಗಿರಿ. ಮತ್ತೆ ಕೋರ್ಟ್ ಶುರು ಆಗುತ್ತೆ, ನಾನು ಫೋನ್ ಇಡ್ತೀನಿ. ನೋಡಿದ್ರೇನ್ರಿ ಹೇಗೆ ಬೆವರಿಸ್ಬಿಟ್ಟೆ? ಮಾತಾಡಕ್ಕೆ ದಮ್ಮೇ ಇರಲಿಲ್ಲ. ಅಲ್ಲಾಡಿ ಹೋಗ್ಬಿಟ್ರು ಅಣ್ಣ ತಮ್ಮ. ನಿಮ್ಮ ಬ್ರೈನು ಬಿಡಿ ಸಾರ್. ನಾನಂತೂ ನಿಜವಾಗ್ಲೂ ಹೆದರ್ಬಿಟ್ಟಿದ್ದೆ. ಮಗ ಕಳೆದೋಗಿದ್ದಕ್ಕೆ ಜಡ್ಜಿ ನನಗೇನಂತಾರೋ ಏನೋ ಅಂತ. ಎಂಥ ಪಾಯಿಂಟ್ ಹಾಕಿದ್ರಿ ಸರ್. ಹೀಗೆಲ್ಲ ವಾದ ಮಾಡುವುದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಯು ಆರ್ ರಿಯಲಿ ಗ್ರೇಟ್. ಮತ್ತೆ ಕಾಳೆ ಅಂದ್ರೆ ಏನಂತ ತಿಳ್ಕೊಂಡ್ರಿ? ನಾನು ಕ್ರಿಮಿನಲ್ ಲಾಯರು. ಸಮಯಕ್ಕೆ ತಕ್ಕ ಹಾಗೆ ನನ್ನ ಬರೀನು ಓಡ್ತಾ ಇರುತ್ತೆ ಸರ್. ಹೀಗೆ ವಾದ ಮಾಡಿ ನನ್ನ ಮಗನ್ನ ಅವ್ರ ಕಡೆಯಿಂದ ಕಿತ್ಕೊಂಡು ನನಗೆ ಕೊಡಿಸ್ಬಿಡಿ ಸರ್, ಅಷ್ಟು ಸಾಕು. ತಡ್ಕೊಳ್ರಿ ಸ್ವಲ್ಪ. ಆನೆನೆ ಹೋಗಿದೆ, ಇನ್ನು ಆನೆ ಬಾಲ ಹೋಗಲ್ವ ಒಳಗೆ? ಇಷ್ಟೊತ್ತು ನಾನು ವಾದ ಮಾಡೋದು ನೋಡಿ ಅಣ್ಣ ತಮ್ಮ ಕಂಗಾಲಾಗಿದ್ದಾರೆ. ಇನ್ನು ಮುಂದೆ ನಾನು ವಾದ ಮಾಡಿದ್ರೆ ಕೇಳಿದ್ರೆ ಸಾಕು, ನಮಗೆ ಮಗು ಬೇಡ, ಮಗು ನೀವೇ ಇಟ್ಕೊಂಡು ಏನಾದರೂ ಮಾಡ್ಕೊಳ್ಳಿ, ಅರಕ್ಕೋ ತಿಂಗಳಿಗೂ ಒಂದ್ಸಲ ನಮ್ಮನ್ನು ನೋಡ್ಕೊಂಡು ಹೋಗಕ್ಕೆ ಬಿಟ್ರೆ ಸಾಕು ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು. ಹಾಗೆ ಮಾಡ್ತೀನಿ, ನೋಡ್ಕೊಂಡಿರಿ. ಅಷ್ಟು ಮಾಡ್ಬಿಡಿ ಸರ್. ದುಡ್ಡಲ್ಲಿ ನಿಮ್ಮ ತುಲಾಭಾರನೇ ಮಾಡಿಸ್ಬಿಡ್ತೀನಿ. ಹೌದಾ? ಹಾಗಾದ್ರೆ ದುಡ್ಡು ತಕ್ಕಡಿ ರೆಡಿ ಮಾಡ್ಕೊಳ್ಳಿ. ನೋಡಿ, ನನ್ನ ವೇಟು ಸೈಜು ನೋಡ್ಕೊಳ್ಳಿ. ಮತ್ತೆ ಏನಣ್ಣ ಹೀಗಾಗ್ತಿದೆ? ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಇನ್ನೊಂದು. ಆ ದಿನ ಕಳ್ಕೊಂಡಿದ್ದಕ್ಕೆ ಶಶಾಂಕ್ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ನೋಡಿದ್ರೆ ನಾವೇ ಕಿಡ್ನಾಪ್ ಮಾಡಿದೀವಿ ಅನ್ನೋ ತರ ಪ್ರೂವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಜಡ್ಜ್ ಇನ್ನೂ ಮೆಡಿಕಲ್ ರಿಪೋರ್ಟು, ಬ್ಲಡ್ ಬ್ಯಾಂಕ್ ರೆಸಿಪ್ಟು ನೋಡಿಲ್ಲ, ಎಲ್ಲ ಸರಿ ಹೋಗುತ್ತೆ. ಅವ್ರೇನಾದ್ರೂ ನಾವೇ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು ಅವಾಗ? ಮಾಡದಿರೋ ತಪ್ಪಿಗೆ ತಪ್ಪಿತಸ್ಥರಾಗ್ತಾ ಇದೀವಲ್ಲಣ್ಣ. ಸೂರ್ಯ, ನೀನು ಒಂದು ವಿಷಯ ಮರ್ತಿದ್ಯಾ. ಎಲ್ಲರೂ ಕೈ ಕೊಟ್ಟರು ಆದಿತ್ಯ ನಮ್ಮ ಪರವಾಗಿದ್ದಾನೆ. ಕೊನೆಯಲ್ಲಿ ಅವರು ನಿನ್ಗೆ ಯಾರು ಇಷ್ಟ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಆದಿತ್ಯ ನಿನ್ನ ಹೆಸರೇ ಹೇಳ್ತಾನೆ ಅಂತ್ಯ. ಇನ್ಯಾರ ಹೆಸರು ಹೇಳ್ತಾನೋ? ಕಾಳೆ ಶಶಾಂಕ್ ಬಾಯಿಗೆ ಬಂದಂಗೆ ವಾದ ಮಾಡಿ ನಾವು ಗೆದ್ದುಬಿಡ್ತೀವಿ ಅಂತ ಬಲೂನ್ ಥರ ಊದ್ತಾ ಇದ್ದಾರೆ. ಕೊನೆಯಲ್ಲಿ ಇವನು ನನಗೆ ಸೂರ್ಯನೇ ಬೇಕು ಅಂತ ಹೇಳಿದಾಗ ಅವರು ಬಲೂನು ಡಮ್ ಅಂತ ಹೊಡೆದೋಗುತ್ತೆ. ಆ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಕಣೋ. ಅಣ್ಣ, ಇಲ್ಲಾಂದ್ರೆ ಒಂದು ಕೆಲಸ ಮಾಡಲ್ಲ, ನಾನೇ ಹೋಗಿ ಆದಿತ್ಯ ಹತ್ರ ಮಾತಾಡ್ಬಿಟ್ರೆ? ಬೇಡ ಸೂರ್ಯ, ಅವನ ಮುಂದೆ ನಾವು ತುಂಬ ಸಣ್ಣವರಾಗ್ಬಿಡ್ತೀವಿ.
ಕಾಳೆ ಶಶಾಂಕ್ ಏನೇ ವಾದ ಮಾಡಿದ್ರು ಸತ್ಯ ಏನು ಅಂತ ಅವ್ರಿಗೂ ಗೊತ್ತು. ನೈತಿಕವಾಗಿ ನ್ಯಾಯವಾಗಿ ನಾವು ಹೋರಾಟ ಮಾಡೋಣ. ಗೆಲುವು ನಮ್ಗೆ ಸಿಕ್ಕೇ ಸಿಗುತ್ತೆ. ಟೈಮ್ ಆಯ್ತು, ನಡಿ. ಹಾಂ, ಆದಿತ್ಯನ ಕರ್ಕೊ. ಸರ್, ಇದು ಹಾಸ್ಪಿಟಲ್ ಕೊಟ್ಟಿರೋ ರಿಪೋರ್ಟ್ ಸರ್. ಆರ್ತಿ ಅವ್ರಿಗೆ ಏನೇನು ತೊಂದರೆ ಇತ್ತು ಅಂತ ಬರೆದಿದ್ದಾರೆ. ಅವರು ತಾಯಿ ಮಗು ಇಬ್ಬರಲ್ಲಿ ಒಬ್ರು ಮಾತ್ರ ಉಳಿತಾರೆ ಅಂತ ಹೇಳಿದ್ರು. ಮಿಸ್ಟೇಕ್ ಆಗಿ ಮಗು ಉಳಿಲಿ ಅಂತಾಗಿ ಏನೇನೋ ಪ್ರಾಬ್ಲಮ್ ಆಗೋಯ್ತು ಸರ್. ಆರ್ತಿ ಅವರು ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾಗಲೂ ಆದಿತ್ಯನ ನಾವು ಕಿಡ್ನಾಪ್ ಮಾಡಿದರೆ ಹಾಸ್ಪಿಟ್ಲಿಗೆ ಕರೆಸ್ತಿರ್ಲಿಲ್ವಾ ಸರ್? ಈ ವಿಷಯ ಶಶಾಂಕ್ ಅವ್ರಿಗೂ ಗೊತ್ತು ಸರ್. ಆರ್ತಿ ಅವ್ರು ಇನ್ನೇನು ಹೋಗೇ ಬಿಡ್ತಾರೆ ಅಂತ ನಾವೆಲ್ಲ ಕಣ್ಣೀರು ಹಾಕ್ತಾ ಕೂತಿದ್ವಿ ಸರ್. ದೇವ್ರ ದಯೆ, ತಾಯಿ ಮಗು ಇಬ್ಬರು ಉಳಿದ್ಬಿಟ್ರು. ರಿಪೋರ್ಟಲ್ಲಿ ಎಲ್ಲ ಡೀಟೇಲಾಗಿ ಬರ್ದಿದ್ದಾರೆ ಸರ್. ನೀವೇ ನೋಡಿ, ಅರ್ಥ ಆಗುತ್ತೆ. ಸರ್, ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಿದ್ದೀನಿ ಸರ್. ಸರ್, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಹಿಂದೆ ಕೋರ್ಟಲ್ಲಿ ಇವರೊಂದು ಸುಳ್ಳು ಹೇಳಿದ್ರು ಸರ್, ಆದಿತ್ಯನ ಕಾಲಿಗೆ ಪೆಟ್ಟಾಗಿದೆ ಅಂತ. ನಿಜವಾಗ್ಲೂ ಆದಿತ್ಯನ ಕಾಲಿಗೆ ಪೆಟ್ಟಾಗಿರಲಿಲ್ಲ ಸರ್. ಆಮೇಲೆ ಕೋರ್ಟಲ್ಲಿ ಇವರು ತಪ್ಪನ್ನು ಒಪ್ಕೊಂಡ್ರು. ಆವಾಗ ಸೂರ್ಯ ಅವ್ರನ್ನ ಜೈಲಿಗೂ ಕೂಡ ಕಳಿಸಿದ್ರಿ. ಇವ್ರಿಗೆ ಮುಂಚೆನೇ ಗೊತ್ತಿತ್ತು ಸರ್ ಅವರಿಬ್ಬರು ಉಳಿತಾರೆ ಅಂತ. ಸುಮ್ಮನೆ ಶಶಾಂಕ್ ಅವ್ರನ್ನ ಕರೆಸಿ ಬ್ಲಡ್ ತಗೊಳ್ಳೋ ನಾಟಕ ಮಾಡಿದರು. ಯಾಕಂತಂದ್ರೆ ಕೋರ್ಟಲ್ಲಿ ಅದು ಮ್ಯಾಟ್ರ್ ಆಗಬೇಕಲ್ಲ, ಅದಕ್ಕೆ ಸರ್. ಇಲ್ಲ ಸರ್, ಆರ್ತಿ ಅವರಿಗೆ ನಿಜವಾಗ್ಲೂ ಬ್ಲಡ್ ಬೇಕಾಗಿತ್ತು. ಹಾಗಾಗಿ ಸರ್, ಬ್ಲಡ್ ಬ್ಯಾಂಕಿಂದ ಬ್ಲಡ್ ತಂದ್ರಲ್ಲ ಸರ್, ಆ ಬ್ಲಡ್ ಏನಾಯ್ತು ಅಂತ ಕೇಳಿ ಸರ್. ಅದು ನಾನು ಬ್ಲಡ್ ತರಬೇಕಾದ್ರೆ ಒಬ್ಬ ವ್ಯಕ್ತಿ ನನಗೆ ಡಿಕ್ಕಿ ಹೊಡೆದ ಸರ್. ಅವನ ಹತ್ರ ಇದ್ದ ಬ್ಲಡ್ಡು ನನ್ನ ಹತ್ರ ಇದ್ದ ಬ್ಲಡ್ಡು ಎಕ್ಸ್ಚೇಂಜ್ ಆಯಿತು. ಆಮೇಲೆ ನಾನು ತನ್ನ ಬ್ಲಡ್ಡು ನನಗೆ ಸಿಗಲಿಲ್ಲ ಸರ್. ನಾಟಕ ಹೇಗೆ ಆಡ್ಬೇಕು ಅಂತ ಗೊತ್ತಿಲ್ಲ ಸರ್ ಇವರಿಗೆ. ಬರೀ ನಾಟಕ ಆಡ್ತಾ ಇದ್ದಾರೆ, ಎಲ್ಲ ಸುಳ್ಳು ಸರ್. ಸುಮ್ಮನೆ ಕೋರ್ಟ್ ಟೈಮ್ನ ಹಾಳು ಮಾಡ್ತಾ ಇದ್ದಾರೆ. ಬ್ಲಡ್ ಬದಲಾಯಿತು, ಆಸ್ಪತ್ರೆಯಲ್ಲಿ ಯಾರೋ ಡಿಕ್ಕಿ ಹೊಡೆದ್ರು, ಆಸ್ಪತ್ರೆಯಲ್ಲಿ ಒಬ್ಬರೇ ಉಳಿತಾರೆ ಅಂದ್ರು. ಇದನ್ನೆಲ್ಲ ಯಾರು ನಂಬ್ತಾರೆ ಸರ್? ಸರ್, ನಾನು ಹೇಳ್ತಿರೋದೆಲ್ಲ ನಿಜ ಸರ್. ನಾನು ಹೇಳ್ತಿರೋದಲ್ಲಿ ಸುಳ್ಳಿನ ಅಂಶ ಯಾವುದೂ ಇಲ್ಲ ಸರ್. ಸರ್, ಇವತ್ತು ಆರ್ತಿ ಅವರು ಕೋರ್ಟ್ಗೆ ಬಂದಿಲ್ಲ. ಇವತ್ತು ಆರ್ತಿ ಅವರು ಕಡ್ಡಾಯವಾಗಿ ಕೋರ್ಟ್ಗೆ ಬರಲೇಬೇಕಾಗಿತ್ತು. ಯಾಕೆ ಬಂದಿಲ್ಲ ಸರ್? ಯಾಕ್ರಿ ಬಂದಿಲ್ಲ? ಸರ್, ಆರ್ತಿ ಅವರು ಹಸಿ ಬಾಣಂತಿ, ಎಳೆ ಮಗು, ಹಾಗಾಗಿ ಬಿಡುವಿರಲಿಲ್ಲ ಸರ್. ನೋಟ್ ದಿಸ್ ಪಾಯಿಂಟ್ ಇವರ ಆರ್ತಿ ಅವರಿಗೆ ಬಿಡುವಿಲ್ಲ. ಮಗು ಆಗಿದೆ, ಮಗುನ ನೋಡ್ಕೊಳ್ಬೇಕು. ಅದಕ್ಕೆ ನಮ್ಮ ತಕರಾರು ಏನೂ ಇಲ್ಲ. ಆದ್ರೆ ಇವತ್ತು ಕೋರ್ಟಲ್ಲಿ ಅವ್ರ ಮಗು ಯಾರ ಕಸ್ಟಡಿಗೆ ಹೋಗುತ್ತೆ ಅಂತ. ಆದರೆ ಅವರೇ ಬಂದಿಲ್ಲ, ಅವರು ಬಿಜಿ. ಇನ್ನು ಅವ್ರ ಮನೆಯವರು, ಅವರಿಗೆ ಅವರವ್ರ ಕೆಲಸ ಮುಗಿಸ್ಕೊಂಡ್ರೆ ಸಾಕಾಗತ್ತೆ. ಅಲ್ಲಿಗೆ ಮಗುನ ನೋಡ್ಕೊಳ್ಳೋಕ್ಕೆ ಯಾರಿಗೂ ಬಿಡುವಿಲ್ಲ. ಸರ್, ನಾನು ನನ್ನ ಮಗನ ನೋಡ್ಕೋತೀನಿ. ನಿಮ್ಮ ಮಗ ಅಂದ್ರಲ್ಲ, ಯಾರು? ಚಿಕ್ಕ ಮಗುನ? ಆದಿತ್ಯ ನನ್ನ ದೊಡ್ಡ ಮಗ ಸರ್. ನಾನು ಅವನನ್ನ ನೋಡ್ಕೋತೀನಿ ಅಂತ ಹೇಳಿದೆ. ಓಹ್, ನೀವು ನನ್ನ ಮಗ ಅಂದ್ರಲ್ಲ, ಅದಕ್ಕೆ ನನಗೆ ಕನ್ಫ್ಯೂಸ್ ಆಯಿತು. ಇರ್ಲಿ ಬಿಡಿ. ನೀವು ಆದಿತ್ಯನ ನೋಡ್ಕೋತೀನಿ ಅಂತಿದ್ರಿ. ಹೇಗೆ ನೋಡ್ಕೋತೀರಿ ಅವನ್ನ? ನಿಮ್ಮ ಕಂಪನಿಗೆ ಈಗಾಗಲೇ ಬೇಕಾದಷ್ಟು ಲಾಸ್ ಆಗಿದೆ. ಹಗಲು ರಾತ್ರಿ ದುಡಿಬೇಕು ನೀವು. ನೀವೊಬ್ಬರೇ ಅಲ್ಲ, ನೀವು ಅಣ್ಣ ತಮ್ಮ ಸೇರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ದುಡಿಬೇಕು. ಎಲ್ಲಿ? ಆಫೀಸಲ್ಲಿ ನೋಡ್ಕೋತೀರಾ? ಈಗ ನಿಮ್ಮ ತಂದೆ ತಾಯಿಗಳಿಗೆ ವಯಸ್ಸಾಗಿದೆ. ನಿಮ್ಮ ಅತ್ತಿಗೆಗೆ ಮನೆ ಜವಾಬ್ದಾರಿ, ನಿಮ್ಮ ಹೆಂಡತಿಗೆ ಚಿಕ್ಕ ಮಗುವಿನ ಜವಾಬ್ದಾರಿ. ನೀವು ಆಫೀಸಲ್ಲಿ ಇರ್ತೀರ, ಆಫೀಸಲ್ಲೇ ನೋಡ್ಕೋತೀರಾ? ಬೇರೆ ಯಾರಿದ್ದಾರೆ ನೋಡ್ಕೊಳ್ಳಿಕ್ಕೆ? ನಿಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ, ನಿಮ್ಮ ಅತ್ತಿಗೆಗೆ ಮನೆ ಜವಾಬ್ದಾರಿ, ನಿಮ್ಮ ಹೆಂಡತಿಗೆ ಮಗು ಜವಾಬ್ದಾರಿ. ಇನ್ಯಾರಿದ್ದಾರೆ ಮನೆಯಲ್ಲಿ? ಯಾರು ನೋಡ್ಕೋತಾರೆ ಅವನ್ನ? ಹಾಗಲ್ಲ ಸರ್, ಅದು ಏನು? ಅದು ಇಲ್ಲ, ಇದು ಇಲ್ಲ, ಎಲ್ಲ ನೆಪಗಳು ಸರ್. ಈ ಸೂರ್ಯ ಮತ್ತು ಆರ್ತಿ ಅವರಿಗೆ ಏನು ಕಡಿಮೆ ಆಗಿದೆ ಸರ್? ಆಲ್ರೆಡಿ ಒಂದು ಹೆಣ್ಣು ಮಗು ಇದೆ, ಈಗ ಇನ್ನೊಂದು ಗಂಡು ಮಗು ಹುಟ್ಟಿದೆ. ಆ ಮಕ್ಕಳ ಯೋಗಕ್ಷೇಮ ನೋಡ್ಕೊಳ್ಳಿ ಸರ್. ಇವರಿಬ್ಬರ ಮಧ್ಯೆ ಆದಿತ್ಯ ಯಾಕೆ ಬೇಕು ಸರ್? ಶಶಾಂಕ್ ಅವ್ರಿಗೆ ಯಾರಿದ್ದಾರೆ ಸರ್? ಅವರಿಗೆ ನಮಗೆ ಮಗು ಹುಟ್ಟುತ್ತಾ? ಇನ್ನೊಂದು ಮದುವೆ ಆಗಿದೆಯಾ? ಯಾರು ಇಲ್ವಲ್ಲ ಸರ್. ನ್ಯಾಯವಾಗಿ ಆದಿತ್ಯ ಶಶಾಂಕ್ ಅವ್ರ ಹತ್ರ ಇರುವುದೇ ಸರಿ ಸರ್. ದಯವಿಟ್ಟು ತಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಆದಿತ್ಯನ ಶಶಾಂಕ್ ಅವರಿಗೆ ಒಪ್ಪಿಸ್ಬೇಕಂತ ನಾ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್.
ನೀವು ಹೇಳೋದನ್ನು ಪರಿಗಣಿಸೋಣ. ಅದಕ್ಕೆ ಮುಂಚೆ ಮಗು ಏನು ಹೇಳುತ್ತೆ ಅಂತಲೂ ಕೇಳೋಣ. ಹೌದು ಸರ್, ಸರಿಯಾದ ನಿರ್ಧಾರನೇ. ಜೊತೆಯಲ್ಲಿ ಬಾಳಿ ಬದುಕಬೇಕಾದವನು ಇವನೇ ತಾನೆ, ಇವನನ್ನೇ ಕೇಳೋಣ. ನೋಡು ಮರಿ, ನೀನೇನು ಹೆದರ್ಕೋಬೇಡ. ಇವರಿಬ್ಬರಲ್ಲಿ ನಿನಗೆ ಯಾರಿಷ್ಟ? ಯಾರು ನಿನ್ನನ್ನು ಚೆನ್ನಾಗಿ ನೋಡ್ಕೋಬಹುದು ಅನ್ಸುತ್ತೆ? ಧೈರ್ಯವಾಗಿ ಹೇಳು. ನನಗೆ ಒಳಗೆ ಬರಬಹುದಾ? ಯಾರಮ್ಮ ನೀನು? ಈ ಕೇಸಿಗೆ ಸಂಬಂಧಪಡದೇ ಇರೋರು ಯಾರು ಒಳಗಡೆ ಬರೋ ಹಾಗಿಲ್ಲ. ದಯವಿಟ್ಟು ಹೊರಗಡೆ ಇರಿ. ಕ್ಷಮಿಸಿ ಮಹಾಸ್ವಾಮಿ, ನನಗೂ ಈ ಕೇಸ್ ಸಂಬಂಧಪಟ್ಟಿದೆ. ಲೇಟ್ ಆದರೆ ಎಲ್ಲ ಅನಾಹುತ ಆಗುತ್ತೋ ಅಂತ ಓಡಿ ಓಡಿ ಬಂದಿದ್ದೀನಿ. ಶಶಾಂಕ್ ಅವ್ರ ಎರಡನೇ ಹೆಂಡತಿ ಮೇರಿ ಅಂತ. ನೀವು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನಾರು ಹೇಳೋದಿದೆಯಾ? ಮಹಾಸ್ವಾಮಿ, ನಮ್ಮ ಮದುವೆ ಆದಮೇಲೆ ಇವರು ನನ್ನ ಬಿಟ್ಟು ಹೋದರು. ಈಗ ಕೋರ್ಟಿಗೆ ಬಂದು ನನಗೆ ಯಾರೂ ಇಲ್ಲ, ಹೆಂಡತಿ ಇಲ್ಲ, ನನಗೆ ಮಗು ಬೇಕು ಅಂತ ಕೇಳ್ತಿದ್ದಾರೆ ಅಂತ ಗೊತ್ತಾಯಿತು. ಹೆಂಡತಿ ಆದವಳು ನಾನು ಮನೆಯಲ್ಲೇ ಇರುವಾಗ ಹೀಗೆ ಕೋರ್ಟಿಗೆ ಬಂದು ಸುಳ್ಳು ಹೇಳೋದು ನನಗೆ ಬೇಜಾರಾಯಿತು. ಇವ್ರಿಗೆ ಮಗು ಬೇಕಂತಂದರೆ ಹೆತ್ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಹಾಗಿರುವಾಗ ಆದಿತ್ಯನ ನಮ್ಮ ಮನೆಗೆ ಕಳಿಸಿದ್ರೆ ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಾಗಲ್ಲ ಮಹಾಸ್ವಾಮಿ. ಸುಳ್ಳು ಸರ್, ನಾಟಕ ಮಾಡ್ತಿದ್ದಲ್ಲ ಇವಳು. ಇವಳಿಗೂ ಆದಿತ್ಯ ಎತ್ಕೊಂಡ್ರೆ ಇಷ್ಟ. ನಿನ್ನೆ ತನ್ನ ಮನೆ ಕರ್ಕೊಂಬಂದಿದ್ಲು. ಹಾಗಾದರೆ ಇವರು ನಿಮ್ಮ ಹೆಂಡತಿ ಅಲ್ವಾ? ನಾನು ಯಾಕೆ ನಾಟಕ ಆಡಲಿ ಮಹಾಸ್ವಾಮಿ? ಜೀವನದಲ್ಲಿ ಒಂಟಿಯಾಗಿರೋದಕ್ಕಾಗಲ್ಲ, ನನಗೂ ಆಸರೆ ಬೇಕು. ಇವ್ರ ಆಸರೆ ಬೇಕು ಅಂತ ತಾನೇ ಆದಿತ್ಯನ ಕೇಳ್ತಾ ಇರೋದು. ನಾವಿಬ್ಬರು ಸೇರಿ ಹೊಸ ಜೀವನ ಶುರು ಮಾಡ್ತೀವಿ. ನಮ್ಗೆ ಈ ಮಗು ಬೇಡ. ಸರ್, ಮೇರೆಯವರೇ ಹೇಳ್ತಿದ್ದಾರೆ, ಇನ್ನು ಇವರು ಈ ಮಗುನ ನೋಡ್ಕೊಳ್ಳೋದಿಲ್ಲ. ಹೇಗಿದ್ರು ಮದುವೆ ಆಗಿದ್ದಾರೆ, ಡೈವರ್ಸ್ ಅಂತ ಆಗಿಲ್ವಲ್ಲ. ಮಗು ಹಾಗೆ ಆಗುತ್ತೆ ಸರ್. ಆದಿತ್ಯ ಇವ್ರಿಗೆ ಯಾಕೆ ಬೇಕು ಸರ್? ನಮಗೆ ಕೊಟ್ಬಿಡ್ಲಿ. ಮಗು ಆಗದಿದ್ರೆ ಆಮೇಲೆ ಏನು ಮಾಡಲಿ? ಮತ್ತೆ ಬಂದು ಕೇಸ್ ಹಾಕ್ಲಾ? ಆಗುತ್ತೆ ಸರ್, ಇನ್ನೂ ವಯಸ್ಸಿದೆ ಅಲ್ವಾ. ಇವರೇ ಹೇಳ್ತಿದ್ರು, ಆಸರೆಗೆ ನನಗೆ ಯಾರೂ ಇಲ್ಲ, ಆದಿತ್ಯನ ಕೊಡಿ ಅಂತ. ಈಗ ಇವ್ರು ಬಂದಿದ್ದಾರಲ್ಲ, ಮಕ್ಕಳು ಹಾಗೆ ಆಗುತ್ತೆ. ಸರ್, ನನ್ನ ಜೊತೆ ಇವಳು ಜಾಸ್ತಿ ದಿವಸ ಇರಲ್ಲ. ಯಾಕಿರಲ್ಲ? ಯಾಕೆಂದ್ರೆ ನಂಗೆ ಅವಳು ಕಂಡ್ರೆ ಇಷ್ಟ ಇಲ್ಲ. ನಾನು ಅವಳ ಜೊತೆ ಇರೋಕ್ಕಾಗಲ್ಲ. ಸರ್, ಈಗಾಗಲೇ ಇವರಿಬ್ಬರು ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಮಗು ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಹೌದೇನ್ರಿ? ಮಾತಾಡಿ. ಏನಮ್ಮ, ನೀವಿಬ್ಬರು ಅನ್ಯೋನ್ಯವಾಗಿದ್ದೀರಾ? ಹೌದು ಮಹಾಸ್ವಾಮಿ. ಇನ್ನೊಂದು ವಿಷಯ ಹೇಳಬೇಕು.
ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾಳೆ ನಮ್ಮಿಬ್ಬರಿಗೆ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ದಾರೆ. ಏನ್ರಿ ಇದೆಲ್ಲ? ಜೊತೆಲಿ ಇರಲ್ಲ ಅಂತೀರಾ? ಇದೆಲ್ಲ ಬೇಕಾ? ಸರ್ ನಾನು ಹೇಳ್ತಾ ಇಲ್ವಾ, ಇವಳು ನಾಟಕ ಆಡ್ತಾ ಇದ್ದಾಳೆ. ಇಲ್ಲ ಮಹಾಸ್ವಾಮಿ, ಇವ್ರಿಗೆ ಆರತಿ ಮೇಲೆ ಕೋಪ ಇದೆ, ದ್ವೇಷ ಇದೆ. ಅದಕ್ಕೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಗುನ ಆರತಿ ಅವ್ರಿಗೆ ಕೊಡಿ ಮಹಾಸ್ವಾಮಿ. ಸರ್, ಈಗಲಾದರೂ ವಿಷಯ ಗೊತ್ತಾಯ್ತಲ್ಲ, ಆದಿತ್ಯನ ನಮ್ಮ ಸುಪರ್ದಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಕೋರ್ಟ್ ಈಸ್ ಅರ್ಜೆಂಟ್. 2 ದಿವಸ ಬಿಟ್ಕೊಂಡ್ಬನ್ನಿ. ತುಂಬ ಥ್ಯಾಂಕ್ಸ್. ನೀವು ಬಂದಿದ್ದರಿಂದ ನನ್ನ ಜೀವನೇ ಬಂದಂಗಾಯ್ತು. ಹೌದಮ್ಮ ಮೇರಿ, ಪ್ರತಿ ಸಲನೂ ಸಮಯಕ್ಕೆ ಸರಿಯಾಗಿ ಬಂದು ದೊಡ್ಡ ಉಪಕಾರ ಮಾಡ್ತಿದ್ಯಾ. ತುಂಬ ಥ್ಯಾಂಕ್ಸ್. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಫಾರ್ಮಾಲಿಟೀಸ್ ಅಲ್ಲ. ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ಹೌದಮ್ಮ ಮೇರಿ, ನೀನು ಶಶಾಂಕ್ ಹೆಂಡತಿ ಅನ್ನೋದೇನೆ ನಾನು ಮರ್ತು ಬಿಟ್ಟಿದ್ದೀನಿ. ಸೂರ್ಯ, ನೀನಾದರೂ ಹೇಳಬಾರ್ದೇನೋ? ಸಾರಿ ಅಣ್ಣ, ಕಂಪ್ನಿ ಪ್ರಾಬ್ಲಮ್ಸು ಮನೆ ಪ್ರಾಬ್ಲಮ್ಸ್ ಮಧ್ಯದಲ್ಲಿ ಮರ್ತೇ ಹೋಗಿದ್ದೆ. ಹಾಗಲ್ವೋ, ಇಂಥ ವಿಷಯಗಳು ನಮಗೆ ಕೋರ್ಟಲ್ಲಿ ತುಂಬ ಸಹಾಯ ಆಗುತ್ತೆ. ಇಂಥ ಎವಿಡೆನ್ಸ್ ಇಟ್ಕೊಂಡು ನಾವೆಷ್ಟು ಒದ್ದಾಡಿದ್ವಿ ನೋಡು. ಈಗಿದೆ ಆ ಕಾಳೆಗೆ ಮಹಾ ಮಂಗಳಾರತಿ. ನೀನೇನಪ್ಪ ಲಾಯರು, ಯಾವುದಕ್ಕೆ ಯಾವ್ದು ಎವಿಡೆನ್ಸ್ ಆಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಹೇಗಪ್ಪ ಗೊತ್ತಿರುತ್ತೆ? ಇರಲಿ ಬಿಡೋ, ಬೆಟರ್ ಲೇಟ್ ದ್ಯಾನ್ ನೆವರ್. ಆದಿತ್ಯ ನಮ್ಮ ಕೈ ಬಿಟ್ಟು ಹೋಗೋದಿಲ್ಲ, ಆ ಥರ ವಾದ ಮಾಡ್ತೀನಿ ಮೇರಿ. ಆದರೆ ನಮಗೆ ನಿನ್ನ ಸಹಾಯ ಬೇಕು. ಅಯ್ಯೋ, ಅಷ್ಟೇ ತಾನೇ. ನನ್ನ ಸಪೋರ್ಟ್ ನಿಮಗೆ ಯಾವಾಗಲೂ ಇರುತ್ತೆ. ನೀವು ಯಾವಾಗ ಹೇಳ್ತೀರೋ ನಾನು ಅವಾಗ ಬಂದು ಹೇಳ್ತೀನಿ. ಒಟ್ಟಿನಲ್ಲಿ ಆದಿತ್ಯ ಅಕ್ಕನ ಮಡಿಲ್ ಸೇರಿದ್ರೆ ಸಾಕು. ಆದರೆ ಮೇರಿ ಅವರೇ, ಈ ಸಂಘರ್ಷದಲ್ಲಿ ನೀವು ಶಶಾಂಕನ ದೂರ ಮಾಡ್ಕೊಬೇಕಾಗತ್ತೆ. ಹೌದಮ್ಮ ಮೇರಿ, ಶಶಾಂಕ್ ನಿನಗೆ ಬೈಬೋದು, ಹೊಡಿಬೋದು, ಕೋರ್ಟ್ಗೆ ಬರದೇ ಇರೋ ಥರ ತಡಿಬೋದು. ಬದುಕು ನನಗೆ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದೆ. ತುಂಬ ವರ್ಷದಿಂದ ಅಪರಾಧಿ ಭಾವನೆ ನನ್ನನ್ನು ಕಾಡ್ತಾ ಇತ್ತು. ಆರತಿ ಅಕ್ಕನಿಗೆ ಅನ್ಯಾಯ ಮಾಡಿದ್ದೀನಿ ಅಂತ. ಆದರೆ ಈಗ ಅದನ್ನು ಕಳ್ಕೊಳ್ಳೋದಿಕ್ಕೆ ದೇವ್ರು ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಶೋಭಮ್ಮನ ಸಪೋರ್ಟು ನನಗಿದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ತುಂಬ ಥ್ಯಾಂಕ್ಸ್ ಅಮ್ಮ. ನಿನ್ನ ಸಹಕಾರ ನಮಗೆ ಬೇಕೇ ಬೇಕು. ನಿನ್ನ ಸಾಕ್ಷಿನೇ ಮುಖ್ಯ. ಇವತ್ತು ಕೋರ್ಟಲ್ಲಿ ಹೇಳಿದಾಗೆ ನೆಕ್ಸ್ಟ್ ಕೋರ್ಟಲ್ಲಿ ಹೇಳಿಬಿಟ್ರೆ ಗೆಲುವು ನಮ್ಮದು ಗ್ಯಾರಂಟಿ. ನೀವು ಅಷ್ಟು ಮಾಡಿದ್ರೆ ಮೇರಿ ಅವರೇ, ನಿಮ್ಮ ಸಹಾಯನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಹಲೋ, ಎಂತ ಕೆಲಸ ಮಾಡಿದ್ರಿ ನೀವು? ಇಂಥ ವಿಷಯ ನನಗೆ ಹೇಳ್ದ ಮುಚ್ಚಿಟ್ಟು ನಾನು ಮಂಜೇರು ಮಾಡಿದ್ರಲ್ಲ. ಕೋರ್ಟಲ್ಲಿ ನನಗೆ ಎಷ್ಟು ಅವಮಾನ ಇತ್ತು ಗೊತ್ತೇನ್ರಿ? ಮಾತಾಡೋಕೆ ಆಯ್ತೇನ್ರಿ ನನಗೆ? ಮೊದಲೇ ಹೇಳ್ಬೇಕಲ್ವಾ? ಸರ್, ಅದು ಅವಳು ಕೋರ್ಟಿಗೆ ಬರ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಬಾಪರೇ ಸರ್ದಾರ, ಒಳಗೊಳಗೆ ಇನ್ನೊಂದು ಮದುವೆ ಆಗಿ, ಎರಡೆರಡು ಮದುವೆ ಆಗಿ, ಇಬ್ಬರು ಬಿಟ್ಟು ಅದು ಹೆಂಗ್ರಿ ಇದೆಲ್ಲ? ಸರ್, ಅದೆಲ್ಲ ನನ್ನ ಪರ್ಸನಲ್ ವಿಷಯ. ನೋಡ್ರಿ, ಮದುವೆ ಆಗಿ ತೆಪ್ಪಿಗೆ ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಬಿದ್ದಿದ್ರೆ ಅದು ನಿಮ್ಮ ಪರ್ಸನಲ್ ಆಗ್ತಿತ್ತು. ಈಗ ಕೋರ್ಟಿಗೆ ಕೇಸ್ ಬಂದಿದೆ, ಕೇಸ್ ಹಾಕಿದಿರಿ. ನಾನು ನಿಮ್ಮ ಲಾಯರ್ ಕಣ್ರಿ, ನೆನಪಿರ್ಲಿ. ಲಾಯರ್ ಹತ್ರ, ಡಾಕ್ಟರ್ ಹತ್ರ ಯಾವುದು ಮುಚ್ಚು ಮರೆ ಇರಬಾರ್ದು. ಹಾಗೆ ಮುಚ್ಚಿಟ್ಕೊಂಡ್ರೆ ನಮಗೆ ಬಂದು ಅಟ್ಕಾಯಿಸ್ಕೊಳ್ಳುತ್ತೆ. ಅದ್ಯಾರಿ ನಿಮ್ಮ ಎರಡನೇ ಹೆಂಡತಿ? ಏನವ್ರ ಹೆಸರು? ಹಾ, ಮೇರಿ. ಇವತ್ತು ಆಯಮ್ಮ ಏನಾದರೂ ಕೋರ್ಟಿಗೆ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಮಗನ ಜೊತೆ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಐಸ್ ತಿಂತಿದ್ರಿ. ಇನ್ನೇನು ಕೇಸ್ ಗೆದ್ದೇ ಬಿಟ್ವಿ. ಆದಿತ್ಯನ ಕೈ ನಿಮ್ಮ ಕೈಯಲ್ಲಿ ಬರೋ ಅಷ್ಟೊತ್ತಿಗೆ ರಂಪ ಮಾಡಿದ್ರಲ್ರಿ. ಏನಾಯ್ತ್ರಿ ಕೇಸು? ಉಲ್ಟಾ ಆಗೋಯ್ತಲ್ರಿ. ಎಲ್ಲ ನನ್ನ ಮುಖಕ್ಕೆ ಮಸಿ ಬೆಳ್ಕೊಂತ.
ಗೊತ್ತಾ ನಿಮಗೆ? ಸರ್ ಮೊದಲೇ ನನ್ನ ಟೆನ್ಷನಲ್ಲಿ ನಾನಿದ್ದೀನಿ, ನೀವು ಫೋನ್ ಮಾಡಿ ನನಗೆ ಬೈತಾ ಇದ್ದೀರಲ್ಲ. ಇನ್ನೇನಪ್ಪ ಮಾಡ್ಲಿ, ಬೈಲಾರ್ದೆ? ಎರಡನೇವಳನ್ನ ಕಟ್ಕೊಂಡು ಒಂದೇ ಮನೆಯಲ್ಲಿ ವಾಸ ಇದ್ದೀರಿ, ಅದು ಸಾಲದು ಅಂತ? ಓಹೋ, ನಾಳೆ ಫಸ್ಟ್ ನೈಟ್ ಬೇರೆ. ನಾಳೆ ಇನ್ನೊಬ್ಬ ಮಗ ಬಂದು ನಿನ್ನನ್ನು ಅಪ್ಪ ಅಂತ ಕರೆದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಇಲ್ಲ ಸರ್, ಹಾಗೆಲ್ಲ ಯಾವುದೂ ಇಲ್ಲ. ಇನ್ನೇನಾದ್ರೂ ಮುಚ್ಚಿಟ್ಕೊಂಡಿದ್ರೆ ಇವಾಗ್ಲೇ ಹೇಳ್ಬಿಡಪ್ಪ ಶಶಾಂಕು, ಅದಕ್ಕೆ ತಕ್ಕನಾಗಿ ನಾ ಪ್ರಿಪೇರ್ ಆಗ್ತೀನಿ. ಆಮೇಲೆ ಬಂದು ಹಾಗೆ ಹೀಗೆ ಅಂದ್ರೆ ನಾನು ನಿನ್ನ ಕೇಸಿಂದ ವಿತ್ಡ್ರಾ ಮಾಡ್ಕೋತೀನಿ. ಅರ್ಥ ಆಯ್ತಾ? ಇಲ್ಲ ಸರ್, ಯಾವುದೂ ಇಲ್ಲ, ನನ್ನ ನಂಬಿ. ನಿಮ್ಮನ್ನ ನಂಬೇರಿ ನಮ್ಮ ಅಂಗಿ ಆಗಿದ್ದು. ಅವರು ನಿಮ್ಮ ಹೆಂಡತಿನೇ ಆಗಿದ್ರೆ ಸ್ವಲ್ಪ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ರಿ. ನೀವೆಂತ ಗಂಡರಿ, ಹೆಂಡ್ತಿನ ಹಾಳಾಕಿ ಬರಲಾರ್ದಂಥವ್ರು. ಛೇ, ಇಲ್ಲ ಸರ್, ಇವತ್ತಿದೆ ಅವಳಿಗೆ ಮಾರಿ ಹಬ್ಬ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಇನ್ನೊಂದ್ಸಲ ಕೋರ್ಟ್ ಅನ್ನೋ ಹೆಸರು ಕೇಳಿದ್ರೆ ಮೂರ್ತಿ ಹೋಗ್ಬೇಕು ಅವಳು, ಹಾಗೆ ಮಾಡ್ತೀನಿ. ಹಾ